ವೀಕ್ಷಕರೇ, ಬೆಂಗಳೂರಿನ ಕನ್ನಡಿಗ ಯುವ ಕಲಾವಿದನೊಬ್ಬನಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾದ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಬಂದಿದೆ. ಯಾಕೆ ಇವರಿಗೆ ಅಂತಾರಾಷ್ಟ್ರೀಯ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಬಂದಿದೆ, ಇವರು ಯಾರು ಎನ್ನುವಂಥದ್ದು ಇವರ ಜೊತೆನೆ ಮಾತಾಡ್ತಾ ಹೋಗೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಹೇಳಿ? ಡಾಕ್ಟರ್ ಜಾಕಿರ್ ಹುಸೇನ್ ಖಾನ್ ಅಂತ. ನಿಮ್ಗೊಂದು ಅಂತಾರಾಷ್ಟ್ರೀಯ ಮಟ್ಟದ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಬಂದಿದೆ. ಯಾವುದರಲ್ಲಿ ಬಂದಿದೆ, ಯಾಕೆ ಬಂದಿದೆ? ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಫೆಷನಲ್ ಆಯಿಲ್ ಪೇಂಟಿಂಗ್ ಬೈ ಸಿಂಗಲ್ ಆರ್ಟಿಸ್ಟ್ ಮಾಡಿರೋದು. ಗುಮ್ಮದೆ ಖಜ್ರಾ ಜೋ ಮದೀನಾದಲ್ಲಿದೆ, ನಮ್ಮದು ಪ್ರೋಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ್ದು ರೋಜೆ ಮುಬಾರಕ್ ಇದೆ. ಅದ್ರ ಮೇಲೆ ಒಂದು ಡೂಮ್ ಮಾಡಿದ್ವಿ, ಗ್ರೀನ್ ಡೂಮ್ ಅಂತ ಇರುತ್ತೆ. ಅದರದ್ದು ಡೂಮ್ದು ನಾನು ಪೇಂಟಿಂಗ್ ಮಾಡಿ ಒಂದು ಮಿನಾರ್ ಮಾಡಿದ್ದೀನಿ. ಸೊ ಇಟ್ ವಾಸ್ ಲೈಕ್ ಲಾಂಗ್ ಜರ್ನಿ ಫ್ರಮ್ 1.5 year. ಅಲ್ಲಿ ಹೋಗ್ಬಿಟ್ಟು ಸೌದಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇಟ್ಸ್ ಲೈಕ್ ಗೌರ್ಮೆಂಟ್ಸ್ ಎವ್ರಿಥಿಂಗ್ ವೆರಿ ಸ್ಟ್ರಿಕ್ಟ್ ಓವರ್ ದೇರ್, ಬಟ್ ದೇ ಆರ್ ವೆರಿ ಕೈಂಡ್ ಟು ವೆನ್ ವಿ ಗೆಟ್ ಪ್ರಾಪರ್ ಪೀಪಲ್ ಓವರ್ ದೇರ್. ಒಂದು ನಾರ್ಮಲ್ ನಮ್ಮೊಬ್ಬರು ಡೈರೆಕ್ಟರ್ ಇದ್ದಾರೆ, ಅಬ್ದುಲ್ ಅಜೀಜ್ ಅಲ್ ತುರ್ಕಿ ಅಂದ್ಬಿಟ್ಟು, ಅವ್ರು ಹೋಗಿ ಮಾತಾಡೋ ಟೈಮಲ್ಲಿ ಅವ್ರು ನಮಗೆ ಓಕೆ ಫೈನ್ ಅಂತ ಪರ್ಮಿಷನ್ ಕೊಟ್ಟರು. ಇಟ್ ವಾಸ್ ವೆರಿ ನಿಯರ್ ಬೈ ಟು ಗುಮ್ಮದೆ ಖಜ್ರಾ. ಅಲ್ಲಿ ಪೇಂಟಿಂಗ್ ಕಂಪ್ಲೀಟ್ ಮಾಡೋಕ್ಕೆ 25 days ಆಯಿತು, ಬಟ್ ಸ್ಟ್ರಗಲ್ ಇಟ್ ಗಾನ್ ಅಪ್ ಟು ಲೈಕ್ 1.5 years, 1.5 ವರ್ಷ ತೊಗೊಂಡ್ವಿ ನಾವು. ಸೊ ಕಂಪ್ಲೀಟ್ ಆದಮೇಲೆ ಗಿನ್ನಿಸ್ಗೆ ಅಪ್ಲೈ ಮಾಡಿದ್ದೆ ನಾನು November 15th. ಸೊ January 14th ನಮಗೆ ಗಿನ್ನಿಸ್ ಅಪ್ರೂವ್ಡ್ ಆಗಿ ಎವಿಡೆನ್ಸ್ ಎಲ್ಲ ನೋಡ್ಬಿಟ್ಟು ದೇ ಗಿವನ್ ದಿ ಗಿನ್ನಿಸ್. ಇದಕ್ಕೆ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಅಂತಂದ್ರೆ ಏನು ವಿಶೇಷತೆ ಇದೆ? ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ಪೇಂಟಿಂಗ್ ಇದೆ ಕ್ಯಾನ್ವಾಸ್ ಮೇಲೆ. ಸೊ ಆಯಿಲ್ ಪೇಂಟಿಂಗ್ ಈ ಗಂಟ ಅಷ್ಟು ದೊಡ್ಡದು ಯಾರು ಕ್ಯಾನ್ವಾಸ್ ಮೇಲೆ ಪೇಂಟಿಂಗೇ ಮಾಡಿಲ್ಲ. ಸೊ ದಿಸ್ ಇಸ್ ಅರೌಂಡ್ ಲೈಕ್ 3584 square feet ಟೋಟಲ್ ಇರೋದು ಏರಿಯಾ ಅದು. ಸೊ ಇಟ್ ಈಸ್ ದಿ ಲಾರ್ಜೆಸ್ಟ್ ಆಯಿಲ್ ಪೇಂಟಿಂಗ್ ಎವರ್ ಡನ್ ಬೈ ಎ ಮ್ಯಾನ್. ಇದು ಮೊದಲನೇ ಸಾಧನೆ ಅಥವಾ ಬೇರೆ ಏನಾದರೂ ಈ ಥರ ಮುಂಚೆ ನೀವು ಮಾಡಿದ್ರಾ? ಮುಂಚೆ ನಾನು ಮಾಡಿದ್ದೆ ವರ್ಲ್ಡ್ಸ್ ಲಾಂಗೆಸ್ಟ್ ಚಾಪರ್ ಬೈಕ್ ಮಾಡಿದ್ದೆ, ಸ್ಮಾಲೆಸ್ಟ್ ಜಿಪ್ಸಿ ಮಾಡಿದ್ದೀನಿ, ಚಾಕ್ ಪೀಸ್ ಕಾರ್ವಿಂಗ್ಸ್, ಟೂತ್ ಪಿಕ್ಲಿಂಗ್ಸ್, ಮಿನಿಯೇಚರ್ ಆರ್ಟ್ಸ್, ಅದಕ್ಕೆಲ್ಲ ಇಂಡಿಯಾ ವರ್ಲ್ಡ್ ರೆಕಾರ್ಡ್ಸ್ ಗಂಟ ಸೀಮಿತ ಇತ್ತು ನನಗೆ. ಬಟ್ ದಿಸ್ ಇಸ್ ಗಿನ್ನಿಸ್ ಇಸ್ ಸಮಥಿಂಗ್ ಲೈಕ್ hundreds of records ಸಿಕ್ಕಿದ್ರು. ಗಿನ್ನಿಸ್ ಒನ್ ಇಸ್ ಈಕ್ವಲೆಂಟ್ ಟು ದಟ್. ಸೊ ದಿಸ್ ವಾಸ್ ದಿ ಫಸ್ಟ್ ಇನ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಫ್ ಬುಕ್ಸ್. ಕನ್ನಡಿಗನಾಗಿ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಹೆಮ್ಮೆ ಪ್ರೌಡ್ ಆಗುತ್ತೆ ಕನ್ನಡಿಗನಾಗಿ ಬ್ಯಾಂಗ್ಳೂರಿಂದ. ಸೊ ನಮ್ಮ ಉಸ್ಮಾನ್ ಶರೀಫ್ ಸಾಹೇಬ್ರು ಇರ್ಬೋದು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಬ್ಬನಿಂದ ಆಗಲ್ಲ ಇದೆಲ್ಲ ಮಾಡೋಕ್ಕೆ. ನಮ್ಮ ಫ್ರೆಂಡ್ಸ್ ಆರಿಫ್ ಬೈ ಇರ್ಬೋದು, ಆಜಾದ್ ಇರ್ಬೋದು, ಇಟ್ಸ್ ಅ ಟೀಮ್ ವರ್ಕ್. ಸೊ ಹೋಗೋಕ್ಕಿಂತ ಮುಂಚೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಇರ್ಬೋದು, ಉಸ್ಮಾನ್ ಶರೀಫ್ ಸಾಹೇಬ್ರು ಇದ್ದರು, ಅವ್ರಿಗೆಲ್ಲ ಮಾತಾಡ್ಬಿಟ್ಟು ಹಿಂಗೆ ಹೋಗಿದೆ. ದೇ ಬೂಸ್ಟೆಡ್ ಮೀ, ದೇ ಗೇವ್ ಮೀ ದಟ್ ಎನರ್ಜಿ, ಯು ಆರ್ ದೇರ್, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿದ್ದಕ್ಕೆ ಈ ಸಾಧನೆ ಇವತ್ತಾಗಿರೋದು. ಇದಕ್ಕೆ ಒಂದು 25 days ತಗೊಂಡಿರ ಅಂತ ಹೇಳಿದ್ರಿ. ಎಸ್. ಸೊ ಹೌ ವಾಸ್ ದ ಪ್ರಿಪರೇಷನ್? ಪ್ರಿಪರೇಷನ್ ಎವ್ರಿಥಿಂಗ್ ಲೈಕ್ ವಾಟ್ ಎವರ್ ದ ಥಿಂಗ್ಸ್ ಓವರ್ ದೇರ್, ಅಲ್ಲಿ ಬ್ಯಾರಿಕೇಡ್ಸ್ ಆಗಿರ್ಬೋದು, ಕ್ಲಾತ್ ತೊಗೊಂಡು ಬಂದು ಹಾಕಿ ಸ್ಟಿಚ್ ಇದಿರ್ಬೋದು, ಎವ್ರಿಥಿಂಗ್ ವಿ ಯೂಸ್ ಟು ಡೂ. ವಿ ನೆವರ್ ಟುಕ್ ಎನಿ ಸಾರ್ಟ್ ಆಫ್ ಲೈಕ್ ಹೆಲ್ಪ್ ಫ್ರಮ್ ಎನಿ ಆಫ್ ದಿ ಗೌರ್ಮೆಂಟ್ ಪೀಪಲ್ ಓವರ್ ದೇರ್. ದೇ ಸೆಟ್ ಅಸ್, ನಿಮ್ಗೆ ಏನಾದ್ರು ಬೇಕಂದ್ರೆ ಹೇಳಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಇಲ್ಲಿ ಮೆನ್ ಕ್ಯಾನ್ ಕಮ್, ಕಿಡ್ಸ್ ಕ್ಯಾನ್ ಕಮ್, ಅವ್ರ ಫ್ಯಾಮಿಲಿ ಜೊತೆ ಬಂದೆಲ್ಲ ನೋಡ್ಬೋದು ಇಲ್ಲಿ. ಸೊ ಎವ್ರಿಥಿಂಗ್ ಅರೇಂಜ್ಮೆಂಟ್ ಹ್ಯಾಸ್ ಬಿನ್ ಡನ್ ಫಾರ್ ಅವರ್ ಬ್ರದರ್ ಉಸ್ಮಾನ್ ಶರೀಫ್ ಸಾಹೇಬ್ರು. ಇವ್ರ ಕಡೆಯಿಂದ ಪರ್ಸನಲಿ ಇವರೇ ಮಾಡಿರೋದಲ್ಲ ಇದು. ಸರ್, ಒಬ್ಬ ಆಯೋಜಕರಾಗಿ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಿ? ಎಲ್ರಿಗೂ ನಮಸ್ಕಾರ. ಇದು ಹೇಳೋಕ್ಕೆ ತುಂಬ ನನಗೆ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಮ್ಮದು ಇದು ಪೇಂಟಿಂಗ್ ಮಾಡಿರೋದು ನಮ್ಮ ಡಾಕ್ಟರ್ ಜಾಕಿರ್ ಹುಸೇನ್ ಅವರು. ನಮ್ಮದು ಬೆಂಗಳೂರೆಲ್ಲ, ಕರ್ನಾಟಕ ಎಲ್ಲ, ಇಡೀ ದೇಶಕ್ಕೆ ನಮಗೆ ಒಂದು ಹೆಮ್ಮೆ ಇದು. ಯಾಕಂದರೆ ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕೋಕ್ಕೆ ಅಷ್ಟು ಈಸಿ ಇಲ್ಲ. ಅದು ಸಿಕ್ಕಿದೆ ಅವರಿಗೆ. ಅವ್ರದ್ದು ನಮ್ಮ ಪ್ರವಾದಿ ಮೊಹಮ್ಮದ್ ಅವ್ರದ್ದು ಮದೀನಾನಲ್ಲಿ ಅದು ಗ್ರೀನ್ ಡೋಮ್ ಇದೆ, ಅದು ಪೇಂಟಿಂಗ್ ಮಾಡಿದ್ದಾರೆ ಇವರು. ಅದು ನಾವು ಇಲ್ಲಿ ತರಿಸಿ ನಮ್ಮ ಖುದ್ದು ಸಾಬ್ ಈದ್ಗಾನಲ್ಲಿ ನಮ್ಮ ಕನ್ನಡಿಗರಿಗೆ ತೋರ್ಸೋಕ್ಕೆ, ಡಿಸ್ಪ್ಲೇ ಮಾಡೋಕ್ಕೆ ಇಲ್ಲಿ ನಾವು ಇಕ್ಕಿದ್ದೀವಿ. ನಾನು ಆಪರ್ಚುನಿಟಿ ತೊಗೊಳ್ತೀನಿ ಎಲ್ಲರ ಜನರಿಗೆ ಇನ್ವೈಟ್ ಮಾಡೋಕ್ಕೆ. ಎನಿ ವಾಕ್ ಆಫ್ ಲೈಫ್, ಎನಿ ರಿಲಿಜನ್ ಇರಲಿ, ನೀವು ಬನ್ನಿ, ನೀವು ಪೇಂಟಿಂಗ್ ನೋಡಿ. ಯಾಕಂದರೆ ಇದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ನಮ್ಮ ಜಾಕಿರ್ ಅವರು. ನೀವು ಬನ್ನಿ, ನಿಮ್ಗೆ ಎಲ್ಲರಿಗೆ ನಾವು ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ನೀವು ಅನುಕೂಲದಿಂದ ಬರ್ಬೋದು, ಅನುಕೂಲದಿಂದ ನೀವು ಇಲ್ಲಿಂದ ಹೋಗ್ಬೋದು. ಸೊ ಎಲ್ಲಿ ಅರೇಂಜ್ ಮಾಡಿದ್ದೀರಿ, ಯಾವಾಗ ಅರೇಂಜ್ ಮಾಡಿದ್ದೀರಿ, ಆಮೇಲೆ ಯಾರೆಲ್ಲ ಬರ್ಬೋದು? ಇಲ್ಲಿ ನಾವು ಮಾಡಿರೋದು ಅರೇಂಜ್ಮೆಂಟು ನಮ್ಮ ಖುದ್ದು ಸಾಬ್ ಈದ್ಗಾ, ಮಿಲ್ಲರ್ಸ್ ರೋಡ್, ಬ್ಯಾಂಗ್ಳೂರ್ನಲ್ಲಿ ನಮ್ಮದು ದೊಡ್ಡದು ಈದ್ಗಾ ಇದೆ. ಇದರಲ್ಲಿ ನಾವು ಒಂದು ಸೆಟಪ್ ಮಾಡಿಬಿಟ್ಟು ಇಲ್ಲಿ ಪೇಂಟಿಂಗ್ ನಾವು ಡಿಸ್ಪ್ಲೇಗೆ ಇಕ್ತೀವಿ. Friday 2 PM ನಮ್ಮ ಮಿನಿಸ್ಟರ್ ಆಗಿರುವ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು, ಅವ್ರ ಜೊತೆಗೆ ವೇರಿಯಸ್ ರಿಲಿಜಿಯಸ್ ಲೀಡರ್ಸು ಅವರು ಇದು ಇನಾಗ್ರೇಟ್ ಮಾಡ್ತಾರೆ. ಇನಾಗ್ರೇಟ್ ಮಾಡಿದ ತಕ್ಷಣ ಓಪನ್ ಇರುತ್ತೆ ಡಿಸ್ಪ್ಲೇಗೆ. ಫ್ರೈಡೇ ಆಫ್ಟರ್ನೂನ್ ಇಂದ ಈವ್ನಿಂಗ್ ತಕ್ಷಣ ಇರುತ್ತೆ. Friday 20th February 2026, Saturday 21st ಮತ್ತು Sunday 22nd ಮಾರ್ನಿಂಗಿಂದ ಈವ್ನಿಂಗ್ ತಕ್ಷಣ ನಾವು ಡಿಸ್ಪ್ಲೇಗೆ ಇದು ಇಕ್ತೀವಿ. ಆ್ಯಸ್ ಎ ಫ್ರೆಂಡ್ ಆಗಿ ಅವರೊಂದು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ, ನಿಮ್ಗೆ ಏನು ಅನಿಸ್ತಾ ಇದೆ? ನಾನು ಹೇಳಿದೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಕನ್ನಡಿಗರೇ ಒಂದು ಹೆಮ್ಮೆ, ಇದು ಒಂದು ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಕನ್ನಡಿಗಸ್. ನಮಗೆ ಏನಂದರೆ, ನಮಗೆ ಬರೀ ಫ್ರೆಂಡ್ ಇಲ್ಲ, ಫ್ರೆಂಡ್ಗಿಂತ ಬ್ರದರ್ಗಿಂತ ಜಾಸ್ತಿ ನಮಗೆ ಇವರು. ಇದು ನೋಡಿ, ಇಲ್ಲಿ ಖುದ್ದು ಸಾಬ್ ಈದ್ಗಾಲಿ ನಮ್ಮ ಅಣ್ಣ ಇದ್ದಾರೆ, ಜನಾಬ್ ಉಸ್ಮಾನ್ ಶರೀಫ್ ಅವರು. ಅವ್ರು ಇಂಡಿವಿಜುವಲ್ ಆಗಿ ಎಲ್ಲ ಅವ್ರು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಅವ್ರು ಸ್ಟಾರ್ಟಿಂಗ್ ನಾವು ಹೋಗೋಕ್ಕಿಂತ ಮುಂಚೆನೇ ಅವ್ರು ಹೇಳಿದ್ರು, ನೀವು ಏನಾದರೂ ಮಾಡಿ ಬ್ಯಾಕ್ ಸಪೋರ್ಟಲ್ಲಿ ನಾನು ಇದ್ದೀನಿ, ನಾನು ಎಲ್ಲ ನೋಡ್ಕೊಳ್ತೀನಿ. ಅವರು ಮತ್ತು ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ ಇದ್ದಾರಲ್ಲ ಮಿನಿಸ್ಟ್ರು, ಅವರು ಮತ್ತು ಇವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ, ಪ್ಲಸ್ ಈಗ ಇನಾಗ್ರೇಷನಲ್ಲಿನೂ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ ಮತ್ತು ಉಸ್ಮಾನ್ ಶರೀಫ್ ಸಾಹೇಬ್ರೆ ಇನಾಗ್ರೇಟ್ ಮಾಡ್ತಾರೆ, ರಿವೀಲ್ ಮಾಡ್ತಾರೆ ಅದು.